ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಕಳ್ಳರ ಹಾವಳಿ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಈ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಸಿಬ್ಬಂದಿ ಹಾಗೆ ಪ್ರಯಾಣಿಕರು ಹೈರಾಣಾಗೋಗಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಕೆಎಸ್ಆರ್ಟಿಸಿ ಸಿಬ್ಬಂದಿ ಹಾಗೆ ಪ್ರಯಾಣಿಕರು ಹೈರಾಣಾಗೋಗಿದ್ದಾರೆ. ಕಳ್ಳರ ಕಾಟಕ್ಕೆ ಬ್ಯಾಗ್ ಸಮೇತ ಟಿಕೆಟ್ ಮಷೀನ್ ಅನ್ನೇ ಕದ್ದೊಯ್ದಿದ್ದಾರೆ ಖದೀಮರು. ಬೆಂಗಳೂರು ಟು ಶಿರಸಿ ಬಸ್ ಟಿಕೆಟ್ ಮಷೀನ್ ಅನ್ನ ಕಳವು ಮಾಡಿರುವುದು. ಬ್ಯಾಗು ಮಷೀನ್ ಕಳವು ಹಿನ್ನೆಲೆ 2 ರಿಂದ 3 ಗಂಟೆ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ತಡರಾತ್ರಿಯವರೆಗೂ ನಿಂತಲ್ಲೇ ನಿಂತಿತು ಕೆಎಸ್ಆರ್ಟಿಸಿ ಬಸ್. ಅದಾದ ನಂತರದಲ್ಲಿ ಮ್ಯಾನ್ಯುವಲ್ ಟಿಕೆಟ್ ಅನ್ನ ನೀಡಿದ್ರು. ಕಂಡಕ್ಟರ್ನೇ ಏನು ಮಾಡೋದಕ್ಕೆ ಸಾಧ್ಯ, ಮಷೀನೇ ಇಲ್ಲ ಅಂದ್ರೆ. ಖದೀಮರು ಬ್ಯಾಗ್ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ನೋಡಿ ಎಂತೆಂತ ಜನ ಇರ್ತಾರೆ ಅಂದ್ರೆ ಕದಿಬೇಕಂದ್ರೆ ಏನ್ ಬೇಕಾದ್ರೂ ಕದಿಬಹುದು ಅಂತ. ಅಂದ್ರೆ ಅವರು ಸ್ವಲ್ಪ ಅವಿದ್ಯಾವಂತರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮಷೀನಿಂದ ಏನು ಪ್ರಯೋಜನ? ಬ್ಯಾಗ್ ಕದ್ಕೊಂಡು ಹೋದ್ರೆ, ಹಣ ಕದ್ಕೊಂಡು ಹೋದ್ರೆ ಅದನ್ನ ಬೇರೆಯವ್ರಿಗೆ ಮಾರ್ಕೊಂಡು ಇರೋದ್ರಲ್ಲಿ ಅವರೇ ಜೀವಿಸ್ಕೊಂಡೆ ಏನೋ ಇರ್ಬೋದು. ಮಷೀನ್ ಕದ್ರೆ ಏನು ಪ್ರಯೋಜನ? ಸದ್ಯ ಬೆಂಗಳೂರು ಟು ಶಿರಸಿ ಬಸ್ ಟಿಕೆಟ್ ಮಷೀನೇ ಕದ್ದು ಬಿಟ್ಟಿದ್ದಾರೆ. ಬ್ಯಾಗು ಮಷೀನ್ ಕಳವು ಹಿನ್ನೆಲೆ ಬಸ್ ಹೊರಡೋದು 2 ರಿಂದ 3 ಗಂಟೆ ಲೇಟ್ ಆಗಿದೆ. ಜೊತೆಗೆ ಪರದಾಡಿದ್ದಾರೆ ಅಲ್ಲಿನ ಕಂಡಕ್ಟರ್, ಜೊತೆಗೆ ಪ್ರಯಾಣಿಕರು ಕೂಡ. ಬ್ಯಾಗು ಇಲ್ಲ, ಈ ಕಡೆ ಮಷೀನು ಇಲ್ಲ ಅಂತ. ಅದಾದ ನಂತರದಲ್ಲಿ ಏನು ಮಾಡೋದಕ್ಕಾಗಲಿಲ್ಲ, ಮ್ಯಾನ್ಯುವಲ್ ಟಿಕೆಟ್ ನೀಡಿದ್ದಾರೆ. ಅಂದ್ರೆ ಒಂದು ಪೇಪರ್ ಮೇಲೆ ಪೆನ್ನೆಲ್ಲ ಬರೆದು ಟಿಕೆಟ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಖದೀಮರು ಬ್ಯಾಗ್ ಅನ್ನ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಇಬ್ರು ನಿಧಾನವಾಗಿ ಬರ್ತಾ ಅದಾದ ನಂತರದಲ್ಲಿ ಬ್ಯಾಗು ಮಷೀನ್ ಎಲ್ಲ ಕದ್ದೊಯ್ದಿರೋದು. ಸಂಬಂಧಪಟ್ಟಂತೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.